ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ ಮಗಳ ಪ್ರೀತಿ ವಿರೋಧಿಸಿದ್ದ ತಂದೆಯೊಬ್ಬ ಜೀವ ಕಳ್ಕೊಂಡಿದ್ದಾನೆ. ಮಗಳ ಕುರಿತು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು ಪೊಲೀಸರು ಎಫ್ಐಆರ್ ಮಾಡಿರಲಿಲ್ಲ. ಇದನ್ನ ಪ್ರಶ್ನಿಸಿದ್ದಕ್ಕೆ ಪೊಲೀಸರು ನಾನಾ ನೆಪಗಳನ್ನ ಹೇಳಿದ್ದಾರೆ. ಇದರಿಂದ ಬೇಸತ್ತ ಅಜ್ಜಯ್ಯ ಅನ್ನೋ ವ್ಯಕ್ತಿ ವಿಷ ಸೇವಿಸಿ ಪ್ರಾಣ ಕಳ್ಕೊಂಡಿದ್ದಾನೆ. ಇಷ್ಟಕ್ಕೂ ಆತ ಪ್ರಾಣ ಕಳೆದುಕೊಂಡಿದ್ದಾದ್ರೂ ಯಾಕೆ, ಏನಿ ಪ್ರೇಮ ಕತೆ ಅಂತ ನೋಡೋಣ ಬನ್ನಿ. ರಸ್ತೆಯಲ್ಲಿ ಶವ ಇಟ್ಟು ಪ್ರತಿಭಟನೆ ಮಾಡ್ತಿರೋ ಜನರ ಪ್ರತಿಭಟನೆಯಿಂದಾಗಿ ಕಿಲೋಮೀಟರ್ ಗಟ್ಟಲೆ ಉಂಟಾಗಿರೋ ಟ್ರಾಫಿಕ್ ಜಾಮ್. ಎಷ್ಟು ಮನವಿ ಮಾಡಿದ್ರೂ ಪ್ರತಿಭಟನೆ ಕೈಬಿಡಲು ಒಪ್ಪದ ಜನರ ಮೇಲೆ ಲಾಠಿ ಚಾರ್ಜ್ ಮಾಡ್ತಿರೋ ಪೊಲೀಸರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲೇ. ಅನ್ಯ ಜಾತಿಯ ಯುವಕನ ಜೊತೆಗೆ ಆಗಿತ್ತು ಮಗಳ ಮದುವೆ. ಪ್ರಕರಣ ದಾಖಲಿಸದೆ ಪೊಲೀಸರ ನಿರ್ಲಕ್ಷ್ಯ. ಅಪ್ಪ ಸೂಸೈಡ್. ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ಅಜ್ಜಯ್ಯ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಗಿಲ್ಕೇನಹಳ್ಳಿಯ ನಿವಾಸಿ. ಈತನ ಮಡದಿಯ ಹೆಸರು ಪುಷ್ಪ. ಗಿಲ್ಕೇನಹಳ್ಳಿಯ ನಿವಾಸಿ ಅಜ್ಜಯ್ಯನಿಗೆ ಇಬ್ಬರು ಹೆಣ್ಣು ಮಕ್ಕಳು. ಹಿರಿಯ ಮಗಳು ಸಹ ಅನ್ಯ ಜಾತಿಯ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ಲು. ಇದರಿಂದ ಅಜ್ಜಯ್ಯನಿಗೆ ಬೇಸರ ಆಗಿತ್ತು. ಕಿರಿಯ ಮಗಳಿಗೆ ಅದ್ದೂರಿಯಾಗಿ ಮದುವೆ ಮಾಡೋ ಕನಸು ಕಂಡಿದ್ದ. ಆದ್ರೆ ಆ ಕನಸು ನನಸಾಗಲೇ ಇಲ್ಲ. ಯಾಕಂದ್ರೆ ಕಿರಿಯ ಮಗಳು ಸಹ ಹಿರಿಯ ಮಗಳ ರೀತಿಯೇ ಬೇರೆ ಜಾತಿಯ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ಲು. ಆದ್ರೆ ಆಕೆ ಅಪ್ರಾಪ್ತೆ ಅನ್ನೋದು ಅಜ್ಜಯ್ಯನ ವಾದವಾಗಿತ್ತು. ಕಳೆದ ಶುಕ್ರವಾರ ಪರೀಕ್ಷೆ ಇದೆ ಅಂತ ಅಜ್ಜಯ್ಯ ಪುಷ್ಪ ದಂಪತಿಯ ಕಿರಿಯ ಮಗಳು ಮನೆಯಿಂದ ಹೊರಗೆ ಹೋಗಿದ್ಲು. ಈ ಗಿಲ್ಕೇನಹಳ್ಳಿಗೆ ಇರುವುದು ಒಂದೇ ಒಂದು ಬಸ್. ಸಂಜೆ 5:05 ಹೊತ್ತಿಗೆ ಆ ಬಸ್ ಬರುತ್ತೆ. ಆ ಬಸ್ನಲ್ಲಿ ಇವರ ಮಗಳು ಪ್ರತಿದಿನ ವಾಪಸ್ ಆಗ್ತಿದ್ಲು. ಆದ್ರೆ ಶುಕ್ರವಾರ ರಾತ್ರಿ 8 ಗಂಟೆಯಾದ್ರೂ ಮಗಳು ವಾಪಸ್ ಬರಲಿಲ್ಲ. ಕೊನೆಗೆ ಮನೆಯವರು ತೀವ್ರ ಹುಡುಕಾಟ ನಡೆಸಿದ್ರು. ಕೊನೆಗೆ ಆಕೆ ಒಬ್ಬ ಯುವಕನ ಜೊತೆಗೆ ಧರ್ಮಸ್ಥಳಕ್ಕೆ ಹೋಗಿದ್ದಾಳೆ ಅನ್ನೋ ವಿಚಾರ ಗೊತ್ತಾಯ್ತು. ಕೊನೆಗೆ ಪೋಷಕರು ಪೊಲೀಸರಿಗೆ ದೂರು ನೀಡಿದ್ರು. ಆದ್ರೆ ಪೊಲೀಸರು ದೂರು ದಾಖಲಿಸಲು ನಿರಾಕರಿಸಿದ್ರು ಅಂತ ಅಜ್ಜಯ್ಯನ ಸಂಬಂಧಿಕರು ಆರೋಪಿಸುತ್ತಿದ್ದಾರೆ. ಬಂದ್ಬಿಟ್ಟು ಎಕ್ಸಾಮ್ ಬರೆಯಕ್ಕೆ ಹೋಗಿಲ್ಲ, ಬರ್ತಾಳೆ ಅಂತ ಅಲ್ಲಿ ಗಿಲ್ಕೇನಹಳ್ಳಿಗಿರೋದು ಒಂದೇ ಬಸ್ ಸರ್. 5:05 ಬಂದ್ಬಿಡ್ತಾಳೆ. ಡೈಲಿ 5:15 ಬರ್ತಿದ್ಲು. ಇವತ್ತು 8:00 ಆದ್ರೂ ಬರಲಿಲ್ಲ ಅಂತೇಳಿ ಇವ್ರು ಅಲ್ಲಿಗೂ ಹುಡುಕಿದ್ದಾರೆ. ಬಂದಿಲ್ಲ ಅಂತೇಳಿ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗಿ ಕಂಪ್ಲೇಂಟ್ ಕೊಟ್ವಿ ಅಂತೇಳಿ ಕಂಪ್ಲೇಂಟ್ ತಗೊಂಡಿಲ್ಲ. ರಾತ್ರಿ 8 ಗಂಟೆ ತನಕ ಭಾನುವಾರ ನೈಟು ಕಂಪ್ಲೇಂಟ್ ತಗೊಂಡಿರೋದು. ಅಲ್ಲೇ ತನಕ ತಗೊಂಡಿಲ್ಲ. ಸುಮ್ಮನೆ ಅಲ್ದಾಡ್ತಿದ್ದಾರೆ ಅಲ್ಲಿ ಇಲ್ಲಿ ಅಂತೇಳಿ. ಆ ಕಂಪ್ಲೇಂಟ್ ತಗೊಂಡಾದ್ಮೇಲೆ ಅವ್ರಿಗೆ ಆಧಾರ್ ಕಾರ್ಡ್ ಪ್ರಕಾರ 18 ವರ್ಷ ಆಗಿದೆ ಅಂತೇಳಿ 2006 ತಿಂಗಳು ಅಡ್ಮಿಷನ್ ಮಾಡ್ಬೇಕಾದ್ರೆ ವೇರಿಯೇಷನ್ ಮಾಡಿ ಸೇರಿಸಿದ್ದಾರೆ. ಆದರೆ ಬರ್ತ್ ಸರ್ಟಿಫಿಕೇಟ್ ಪ್ರಕಾರ 2007 ಅವಳದು.
ಅಪ್ರಾಪ್ತೆಯಾಗಿದ್ರೂ ಪೊಲೀಸರು ರಕ್ಷಣೆ ಒದಗಿಸಿದ್ರ? ಬರ್ತ್ ಸರ್ಟಿಫಿಕೇಟ್ಗಿಂತ ಆಧಾರ ಮುಖ್ಯವಾಯ್ತಾ? ತನ್ನ ಮಗಳಿಗೆ ಇನ್ನೂ ಪ್ರಾಪ್ತ ವಯಸ್ಸಾಗಿಲ್ಲ. 18 ವರ್ಷಕ್ಕೂ ಮೊದಲೇ ನನ್ನ ಮಗಳ ಜೊತೆ ಅನ್ಯ ಜಾತಿಯ ಯುವಕ ಮದುವೆಯಾಗಿದ್ದಾನೆ ಅಂತ ಅಜ್ಜಯ್ಯ ಪರಿಪರಿಯಾಗಿ ಪೊಲೀಸರಿಗೆ ಮನವಿ ಮಾಡಿದ್ದ. ಆದ್ರೆ ಆಧಾರ ಮಾಹಿತಿಯಂತೆ ಆಕೆಗೆ 18 ವರ್ಷ ತುಂಬಿದೆ ಅನ್ನೋ ಪೊಲೀಸರ ವಾದವಾಗಿತ್ತು. ಆದ್ರೆ ಜನನ ಪ್ರಮಾಣ ಪತ್ರ ತಂದು ಕೊಟ್ಟರೆ ಸೂಕ್ತ ಕ್ರಮ ತೆಗೆದುಕೊಳ್ತೀರಾ ಅಂತ ಅಜ್ಜಯ್ಯ ಪ್ರಶ್ನೆ ಮಾಡಿದ್ದಂತೆ. ಈ ವೇಳೆ ಪೊಲೀಸರು ಪ್ರಮಾಣ ಪತ್ರ ತರಲು ಹೇಳಿದ್ದಾರೆ. ಅದರಂತೆ ಅಜ್ಜಯ್ಯ ದಾವಣಗೆರೆಯಲ್ಲಿ ಮಗಳು ಜನಿಸಿದ್ದ ವೇಳೆ ಮಾಡಿಸಿದ್ದಂತ ಜನನ ಪ್ರಮಾಣ ಪತ್ರ ತಂದಿದ್ದಾನೆ. ತಂದು ಪೊಲೀಸರಿಗೆ ತೋರಿಸಿದ್ದಾನೆ. ಆದರೆ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಆಗ ಬಾ ಈಗ ಬಾ ಅಂತ ಆತನನ್ನ ಅಲ್ದಾಡಿಸಿದ್ರಂತೆ. ಹೀಗಾಗಿ ಪೊಲೀಸರಿಗೆ ಬರ್ತ್ ಸರ್ಟಿಫಿಕೇಟ್ಗಿಂತ ಆಧಾರ್ ಕಾರ್ಡ್ಗೆ ಹೆಚ್ಚು ಪ್ರಾಧಾನ್ಯತೆ ನೀಡುತ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಅಜ್ಜಯ್ಯನ ಸಾವಿಗೆ ಕಾರಣರಾದವರಿಗೆ ಶಿಕ್ಷೆ ಆಗ್ರಹ. ಪೊಲೀಸರ ವಿರುದ್ಧ ಕ್ರಮಕ್ಕೆ ಕುಟುಂಬಸ್ಥರ ಪಟ್ಟು. ತನ್ನ ಮಗಳಿಗೆ ಮದುವೆಯಾಗೋ ವಯಸ್ಸೂ ಆಗಿಲ್ಲ, ಆಕೆ ಇನ್ನೂ ಅಪ್ರಾಪ್ತೆ ಅಂತ ಅಜ್ಜಯ್ಯ ಜನನ ಪ್ರಮಾಣ ಪತ್ರ ತಂದು ಕೊಡುವ ಮೂಲಕ ರುಜುವಾತು ಮಾಡಲು ಮುಂದಾಗಿದ್ದ. ಆದ್ರೆ ಪೊಲೀಸರು ಮಾತ್ರ ಅಜ್ಜಯ್ಯನ ಮನವಿಗೆ ಕಿಂಚಿತ್ತೂ ಸ್ಪಂದನೆಯನ್ನೇ ನೀಡಿರಲಿಲ್ಲ. ಕೊನೆಗೆ ಇದೇ ಭಾನುವಾರ ಆತ ಗಿಲ್ಕೇನಹಳ್ಳಿ ಬಳಿ ನಡೆಯುತ್ತಿದ್ದ ಸಂತೆ ಹೋಗಿದ್ದಂತೆ. ಈ ವೇಳೆ ಅಲ್ಲಿ ತನ್ನ ಮಗಳು ಮತ್ತು ಆಕೆ ಮದುವೆಯಾಗಿದ್ದ ಯುವಕನನ್ನ ನೋಡಿದ್ದಾನೆ. ಇದಾದ ಬಳಿಕ ಮತ್ತೆ ಹೊಳಲ್ಕೆರೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ. ಆತನಿಗೆ ಅದು ಇದು ಕತೆ ಹೇಳಿ ಪೊಲೀಸರು ಸಾಗು ಹಾಕಲು ಪ್ರಯತ್ನಿಸಿದ್ರು. ಇದರಿಂದ ಬೇಸತ್ತ ಆತ ತನ್ನ ಬಳಿ ಇದ್ದ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿ ಅಸ್ವಸ್ಥನಾಗಿದ್ದ. ಪೊಲೀಸ್ ಠಾಣೆಯಲ್ಲೇ ವ್ಯಕ್ತಿಯೊಬ್ಬ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿ ಅಸ್ವಸ್ಥನಾಗಿದ್ದ. ಕೊನೆಗೆ ಆತನ ಕುಟುಂಬಸ್ಥರಿಗೆ ಮಾಹಿತಿ ನೀಡಿದ್ರು. ಈ ಮಾಹಿತಿ ಆಧರಿಸಿ ಆತನ ಕುಟುಂಬಸ್ಥರು ಪೊಲೀಸ್ ಠಾಣೆಯ ಬಳಿಗೆ ಬರುವ ಹೊತ್ತಿಗೆ ಆತನನ್ನ ಆಸ್ಪತ್ರೆಗೆ ದಾಖಲಿಸಲು ಆಂಬ್ಯುಲೆನ್ಸ್ ಕಾದು ನಿಂತಿತ್ತು. ಆತನ ಕುಟುಂಬಸ್ಥರು ಆಸ್ಪತ್ರೆಗೆ ಕರೆತಂದ ಬಳಿಕ ವೈದ್ಯರು ಆತ ಆಸ್ಪತ್ರೆಗೆ ಕರೆತರೋ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಅಂತ ಹೇಳಿದ್ರು. ಹೀಗಾಗಿ ಪೊಲೀಸರಿಗೆ ಶಿಕ್ಷೆ ನೀಡಿ ಅಂತ ಕುಟುಂಬಸ್ಥರು ಆಗ್ರಹಿಸುತ್ತಿದ್ದಾರೆ. ಇವತ್ತು ಮಧ್ಯಾಹ್ನ ಹೋಗಿದ್ದಾರೆ ಕೇಳಕ್ಕೆ. ಮಧ್ಯಾಹ್ನ ಹೋದಾಗ ಅದೇನ್ ಮಾತಾಡಿದಾರ ಗೊತ್ತಿಲ್ಲ ಸರ್. ಅವ್ರು ಅದೇ ಕಾಂಪೌಂಡ್ ಅಲ್ಲೇ ಪಾಯ್ಸನ್ ತಗೊಂಡು ಫುಲ್ ಸುಸ್ತಾಗಿ ಸೀರಿಯಸ್ ಆಗಿದ್ರು. ನಾವು ಊರಲ್ಲಿದ್ವಿ. ನಮಗೆ 4 ಗಂಟೆ ಟೈಮ್ಗೆ ಗೊತ್ತಾಯ್ತು ಹಿಂಗಾಗಿದೆ ಅಂತ ಹೇಳಿ. ಬಂದ ತಕ್ಷಣ ಆಂಬುಲೆನ್ಸ್ಗೆ ಅಲ್ಲೇ ರೆಡಿ ಆಗಿದ್ರು. ತಗೊಂಬಂದು ನಾವು ಇಲ್ಲಿ ಹುಡುಗರು ಕರ್ಕೊಂಡು ಬಂದ್ವಿ. ಕೆಳಗೆ ಕರ್ಸಿದ್ದಂಕಲೇ ಪಲ್ಸ್ ಕಡಿಮೆ ಆಗಿತ್ತು ಕಣ್ರಿ ಅಂತ ಹೇಳಿ ಅವ್ರಿಗೆ ಹಾಕಿದ್ರು. ಹಾಕದಂಕಲೇ ಡೆತ್ ಆಗಿದೆ ಕಣ್ರಿ. ಇನ್ನೂ 3 ಅಂತ ಕಳಿಸ್ರು. ಡೆತ್ ಆಗ್ಲಿಕ್ಕೆ ಏನು ವಿಷಯ ತಗೊಂಡಿದ್ರ? ವಿಷ ತಗೊಂಡಿದ್ರು ಸರ್. ಎಲ್ಲಿ ತಗೊಂಡ್ರು? ಆ ಪೊಲೀಸ್ ಸ್ಟೇಷನ್ ಒಳಗೆ ಹೊಳಲ್ಕೆರೆ ಪೊಲೀಸ್ ಸ್ಟೇಷನ್ ತಗೊಂಡಿರೋದು. ಪೊಲೀಸ್ನವರೇ ಕಾರಣ ಇದಕ್ಕೆಲ್ಲ. ಇಷ್ಟೆಲ್ಲರಾದಂತ ಆಗಕ್ಕೆ ಪೊಲೀಸ್ ಸ್ಟೇಷನ್ಗೆ ಪೊಲೀಸರೇ ಕಾರಣ ಸರ್. ಏನಾಗ್ಬೇಕಂತ ಸರ್ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಮತ್ತೆ ಪೊಲೀಸ್ನರ ಕಡೆಯಿಂದ ತಪ್ಪಾಗಿದೆ. ಪೊಲೀಸ್ನರ್ಗೆ ಅದೇನು ಆಕ್ಷನ್ ತಗೋಬೇಕು ಅದು ತಗೊಂಡ್ಲೇಬೇಕು. ಅಜ್ಜಯ್ಯ ಲಿಂಗಾಯತ ಸಮುದಾಯಕ್ಕೆ ಸೇರಿದವನಾಗಿದ್ದು ಆತನ ಮಗಳು ಬೋವಿ ಸಮುದಾಯದ ಯುವಕನನ್ನ ಮದುವೆಯಾಗಿದ್ಲು. ಇದೇ ರೀತಿ ಹಿರಿಯ ಮಗಳು ಸಹ ಬೇರೆ ಜಾತಿಯ ಯುವಕನನ್ನ ವರಿಸಿದ್ಲು. ಇದು ಅಜ್ಜಯ್ಯನಿಗೆ ಬೇಸರ ತರಿಸಿತ್ತು. ಮಕ್ಕಳು ತನಗೆ ಅವಮಾನ ಆಗೋ ರೀತಿ ನಡೆದುಕೊಂಡಿದ್ದಾರೆ ಅಂತ ಚಿಂತೆ ಮಾಡ್ತಿದ್ದಂತೆ. ಹಿರಿಯ ಮಗಳು ಇತರ ಜಾತಿಯವನನ್ನ ಮದುವೆಯಾಗಿದ್ದಾಳೆ. ಕಿರಿಯ ಮಗಳಾಗಿದ್ರೂ ತನ್ನ ಕುಟುಂಬದ ಸ್ಥಾನಮಾನ ಆಧರಿಸಿ ಅದ್ದೂರಿ ಮದುವೆ ಮಾಡಬೇಕು ಅಂತ ಅಂದುಕೊಂಡಿದ್ದ. ಆದರೆ ಆತನ ಕನಸು ಕನಸಾಗಿಯೇ ಉಳಿದು ಹೋಗಿದ್ದು. ಈಗ ಆತನ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಒಟ್ಟಾರೆಯಾಗಿ ಮಗಳು ಅನ್ಯ ಜಾತಿಯ ಯುವಕನ ಜೊತೆ ಮದುವೆಯಾಗಿದ್ದಾಳೆ. ಇದರಿಂದ ನನ್ನ ಗೌರವ ಹಾಳಾಗಿದೆ ಅಂತ ಅಜ್ಜಯ್ಯ ಅನ್ನೋ ವ್ಯಕ್ತಿ ಪ್ರಾಣ ಕಳ್ಕೊಂಡಿದ್ದಾನೆ. ಅನ್ಯ ಜಾತಿಯವರನ್ನ ಮದುವೆಯಾಗಿದ್ದಾರೆ ಅನ್ನೋ ಕಾರಣಕ್ಕೆ ಇಷ್ಟು ದಿನ ಮರ್ಯಾದೆಗೇಡು ಹತ್ಯೆಗಳು ನಡೀತಿದ್ವು. ಈಗ ಮಗಳು ತನ್ನ ಮಾತು ಕೇಳಿಲ್ಲ, ನನ್ನ ಮರ್ಯಾದೆ ಹೋಗಿದೆ ಅಂತ ತಂದೆಯೇ ಜೀವ ಕಳ್ಕೊಂಡಿರೋದು ದುರಂತವೇ ಸರಿ. ಇದಾಗಿತ್ತು ಹೊತ್ತಿನ ವಿಶೇಷ. ನೀವು ನೋಡ್ತಿದ್ದೀರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.